ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಅದ್ರ ಬಗ್ಗೆ ಮುಂದೆ ಮಾಹಿತಿ ಕೊಡ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಗೌರವಪೂರ್ವಕ ಸಮರ್ಪಣೆ. ಎರಡು ಮಾತನ್ನ ಅನಿಸಿಕೆಯನ್ನ ಹೇಳ್ತಾರೆ. ಫಿಲ್ಮ್ಗೆ ಅವ್ರು ಹೆಂಗ್ ಕರೆದ್ರು, ಹೇಗೆ ಹೋದ್ರು, ಅದ್ರ ಬಗ್ಗೆ ಏನು, ಈ ಒಂದು ಕಲೆ ಅವ್ರಿಗೆ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ಎರಡು ಮಾತುಗಳನ್ನ ಹೇಳ್ತಾರೆ. ಇದು ಏನಪ್ಪಾ ಅಂದ್ರೆ ಶಾಲು ಸನ್ಮಾನ ಯೋಜನೆಯಿಂದಲ್ಲ, ಇದು ನಮ್ಮ ಪ್ರೀತಿಯಿಂದ ಅವರಿಗೆ. ಯಾಕಂದ್ರೆ ಪ್ರೀತಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಲ್ಲಿ ಕರೆದ್ರು ಕೂಡ ಬಂದು ಇಲ್ಲೋಡಿ ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಸಹಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ದೇವರ ಆಶೀರ್ವಾದ ಹಿರಿಯರಲ್ಲಿ ಮಂಜುನಾಥದ್ದು. ಇನ್ನೊಂದು ಏನಪ್ಪಾ ಅಂದ್ರೆ ಸ್ವಲ್ಪ ನಂದು ಸ್ವಾರ್ಥ ಇದೆ. ಇನ್ ಮುಂದೆ ಎಲ್ಲಾದ್ರೂ ಕಾರ್ಯಕ್ರಮಗಳಿಗೆ ಬ್ಯಾಗಲ್ಲಾಗಿರ್ಬೋದು, ಗಾಡಿ ಡಿಕ್ಕಿಯಲ್ಲಿ ಆಗಿರ್ಬೋದು ಬ್ಲೂಟೂತ್ ಹಾಕೊಂಡು ಹೋಗ್ತಿದ್ದೆ. ಇನ್ನು ಮುಂದೆ ಇವ್ರ ಹಿಂದ್ಗಡೆ ಹಾಕೊಂಡು ಹೋಗ್ಬೇಕಂತ ಒಂದು ಅನ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವ್ರ ಸಹಕಾರ ನಮ್ಗಿರ್ಲಿ ಅಂತ ಕೇಳ್ತಾ ಮುಂದಿನದಾಗಿ ಅವರ ಒಂದು ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳ್ತೇನೆ. ಕೊಡ್ರಿ ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಹೇಳ್ಬೇಕು ಅಂದ್ರೆ ನಾನು ಧರ್ಮಸ್ಥಳದ ಜೇವಿಕೆ ಕಾರ್ಯಕ್ರಮಕ್ಕೆ ಬೇಕು. ಯಾಕೆಂದ್ರೆ ಈ ಸಂಘದಲ್ಲೇ ನಾನು ಹಾಡನ್ನಾಗಲಿ ಡ್ಯಾನ್ಸನ್ನಾಗಲಿ ತುಂಬಾ ಪ್ರೋಗ್ರಾಮ್ನಲ್ಲಿ ನಡೆಸಿರೋದು. ಅಂದ್ರೆ ಇಲ್ಲಿಂದನೇ ನನಗೆ ಇನ್ನೂ ಸ್ವಲ್ಪ ಆಸಕ್ತಿ ಹೆಚ್ಚಾಗಿದ್ದು. ನಿಜವಾಗ್ಲೂ ಧರ್ಮಸ್ಥಳ ಸಂಘಕ್ಕೆ ಸೇರಬೇಕು ಅಂತ ನಾನು ತುಂಬ ಆಸೆಯಿಂದ ಸೇರಿರೋದು. ಇಷ್ಟು ವರ್ಷ ಸಂಘನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ನಿಮಗೆಲ್ರಿಗೂ ಗೊತ್ತಿದೆ, ನಾನು ಚಿಕ್ಕ ವಯಸ್ಸಿಂದನೂ ನಾಟಕ ಮತ್ತು ಡ್ರಾಮಾ, ಡ್ಯಾನ್ಸು, ಹಾಡು ಇದರಲ್ಲೆಲ್ಲ ತುಂಬ ಆಸಕ್ತಿ ಇದ್ದು ಎಲ್ಲ ಕಡೆ ಆಡಿಷನ್ನಿಗೆ ಹೋಗಿ ಬಂದಿದ್ದೀನಿ. ಬಟ್ ಎಲ್ಲಿ ಸೆಲೆಕ್ಟ್ ಆಗಿದ್ದಿಲ್ಲ. ಈಗ ಬೆಂಗಳೂರಲ್ಲೇ ಒಂದು ಆಡಿಷನ್ನಿಗೆ ಹೋಗಿರೋದ್ರಿಂದ ಅಲ್ಲಿ ಒಂದೇ ಸಲ ಮೂವಿಗೆ ಕರ್ಕೊಂಡು ಒಂದು ಮೂವಿ ಮಾಡ್ತಾಯಿದ್ವಿ, ತಾತಯ್ಯ ಅಂತ. ಹಿಂದಿನ ಕಾಲದಲ್ಲಿ ಏನಿತ್ತು, ಕಾಡಿನಲ್ಲಿ ಏನು ಮರ ಗಿಡ ಕಡಿಯೋದು, ಸೇಂದಿ ಮಾಡೋದು, ಅವೆಲ್ಲ ಬಡ ಮಕ್ಕಳನ್ನ ಬಾಲ್ಯ ವಿವಾಹ ಮಾಡೋದು, ಇದೆಲ್ಲ ಏನು ಹಿಂದೆ ಇತ್ತು ಅದನ್ನೆಲ್ಲ ಮತ್ತೆ ಹೊಸದಾಗಿ ತರೋದಕ್ಕೆ ಅಂತ ಒಂದು ಮೂವಿ ಮಾಡ್ತಾ ಇದ್ವಿ. ಅದರಲ್ಲಿ ತಾಯಿ ಪಾತ್ರ ಮಾಡಿದ್ವಿ. ಆ ಪಿಕ್ಚರಿಗೆ ಹೋದ ನಂತರ, ಶೂಟಿಂಗ್ ಹೋದ ನಂತರ ತುಂಬ ಅವಕಾಶಗಳು ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ಇನ್ನೂ ಹೆಚ್ಚಾಗಿ ಬರಲಿ ಅಂತ ನಾನು